ಎತ್ತಾನ್ರಿ ಮಂಜುಳಾ. ಬೇಗ 2 ಕಪ್ ಕಾಫಿ ತೆಗೆದುಕೊಂಡು ಬಾರಿ. ಆಹಾ, ಮುದ್ದಾದ ಮಡದಿಯ ಮುಖ ಕಂಡೊಡನೆ ನನ್ನ ಹೃದಯದಿ ಆನಂದ ಬಾಷ್ಪ ಸುರಿಯಿತು. ನಿಜ ನವ ಪ್ರೇಮಿಗಳ ಬಾಂಧವ್ಯತೆ ಮಧುರತೆಯನ್ನು ಸಾರ್ಥಕತೆ ಮಾಡಿಕೊಂಡು ಸುಂದರವಾಗಿ ಕಂಗೊಳಿಸುವ ಬಾಳಿನಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವ ಹಕ್ಕಿಗಳು ನಾವಾಗಬೇಕು. ಗುಣಲಕ್ಷಣ ಇಲ್ಲದೆ ಕೈ ಹಿಡಿದ ಹೆಂಡತಿಯೊಡನೆ ಅನ್ನವಾದ ಪ್ರೇಮ ಮಂದಿರ ಕಟ್ಟಿ ಆ ಮಂದಿರದಲ್ಲಿ ಕೂಡುವ ಸತಿಪತಿಗಳು ನಾವಾಗಬೇಕು. ಮಂಜುಳಾ, ಮಂಜುಳಾ, ಕಾಫಿ ಚೆನ್ನಾಗಿದೆ ಮಂಜುಳಾ, ಆದರೆ ನೀನು ತೆಗೆದುಕೋ. ಇಬ್ಬರು ಜೊತೆಗೂಡಿ ಕೂಡಿದರೆ ಬಹು ಸಿಹಿಯಾಗಿರುತ್ತೆ. ಆಯ್ತು ರೀ. ಮಂಜುಳಾ, ನಿನ್ನ ಕರಕಮಲಗಳಿಂದ ತಯಾರಿಸಿದಂತ ಕಾಫಿ ಬಹಳ ರುಚಿಯಾಗಿದೆ. ನಿಜಕ್ಕೂ ಇಂಥ ಕಾಫಿ ಕುಡಿದು ಎಷ್ಟೋ ದಿನಗಳು ಗತಿಸಿದವು. ಇಂದು ಏನು ಮಂಜುಳಾ, ದೇವಲೋಕದ ದೇವೇಂದ್ರ ಮಗಳ ಕೈಯಿಂದ ಬಂದ ಅಮೃತ ಆಗಿದೆ ಕಣೆ. ಸಾಕು ಮಾಡಿ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಇರಿಸ್ಬೇಡ್ರಿ ಅಂತ ಬಸವಣ್ಣನವರು ಹೇಳಿಲ್ವೇ? ಇರಲಿ ಬಾ ಪ್ರಣಯನಲ್ಲೇ ನಿನ್ನ ತುಟಿ ಅಂಚಿನ ಸಿಹಿ ಕೊಂಚ ಕಾಲ ನೀಡುವಾರೆ. ಆಯ್ತು ನನ್ನ ರಾಜ.
ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಹೃದಯವನ್ನು ದೇವರ ಪ್ರೀತಿಗೆ ದೇವರ ಹೃದಯವನ್ನು ದೇವರ ಪ್ರೀತಿಗೆ ದೇವರ ಕಾಯವಾದ ಮನಸ ಆರಾಧಿಸು ಕಾಯವಾದ ಮನಸ ಆರಾಧಿಸು ಅಯ್ಯೋ ರವಿಚಂದ್ರ, ಓಹೋ ದೇವರಾಜ ಕರಿಕರಿ ಬನ್ರಿ, ಏನ್ ಕೆಲ್ಸವಿತ್ರಿ? ಕೆಲಸ ಇದ್ದಂಗೆ ಬರೋದು ತಾನೇ. ನೋಡು ರವಿಚಂದ್ರ, ನೀನು ವಾಸುದಿನ ಕೂಡಿಕೊಂಡು ಆ ರೋಜ ಎಂಬ ಹೆಣ್ಣು ಹುಡುಗಿಯನ್ನು ನನ್ನ ಕೊರಳಿಗೆ ಕಂಕಣಬದ್ಧವಾಗಿ ಕಟ್ಟಲು ನಿಂತಿರುವುದ ಈ ಮಾತು ಸತ್ಯವೇ? ಮೇಲಾಗಿ ನೀನು ನನ್ನ ಸ್ನೇಹಿತನೆಂದು ಕೇಳಿಬಂದುದುವೆ. ಒಂದದ್ದು ಸರಿಯಾಯ್ತು ದೇವರಾಜ್. ನ್ಯಾಯವಾಗಿ ನೋಡಿದರೆ ಆ ರೋಜನ ಕೊರಳಿಗೆ ತಾಳಿ ಕಟ್ಟಿ ಮನೆ ತುಂಬಿಸಿಕೊಳ್ಳುವುದು ಸತ್ಯ. ಏಕೆಂದರೆ ಅವಳ ಶೀಲ ನಿಮಗಾಗಿ ಮುಡುಪಾದದ್ದು ಅಂದ ಮೇಲೆ ಅವಶ್ಯಕವಾಗಿ ಅವಳ ಕೊರಳಿಗೆ ನೀವು ತಾಳಿ ಕಟ್ಟಲೇಬೇಕು. ಕಟ್ಟಲಿದ್ದರೆ ನಿನಗೆ ಕೇಳು ತಪ್ಪಿದ್ದಲ್ಲ ದೇವರಾಜ್. ಏನು ಕೇಳದ ಮೇಲೆ ಅವಳ ಕೊರಳಿಗೆ ತಾಳಿಯನ್ನು ಕಟ್ಟುತ್ತೇನೆ. ನಿಲ್ಲು ದೇವರಾಜ್, ಅಂತ ಬಲವಾದ ಛಲ ತೊಟ್ಟು ನೀ ಹೋಗಬೇಡ. ಸ್ವಾಮಿ, ನಿಮ್ಮ ಮಾತಿಗೆ ಅವರ್ಯಾಕೆ ವಿರುದ್ಧವಾದ? ಮಂಜುಳಾ, ಇವರೊಬ್ಬ ಈ ಊರಿನ ಧನಿಕ, ನ್ಯಾಯ ನೀತಿಗಳಿಗೆ ಬೆಲೆ ಕೊಡದ ಸುನಿತ. ಸಿರಿತನದ ಸೊಕ್ಕಿನಲ್ಲಿ ಎಷ್ಟೋ ಜನರ ಆಸ್ತಿ ಪಾಸ್ತಿ ನುಂಗಿ ಅವರ ನೆತ್ತಿಯನ್ನು ಕುಕ್ಕಿ ಹತ್ತಿ ಹೂವಿನಂತೆ ನಕ್ಕು ನೆಲೆಯುತ್ತಿದ್ದಾನೆ ಈ ಮುಟ್ಟಾಳ. ಮಂಜುಳಾ, ಇರಲಿ, ಒಳಗೆ ನಡಿ ಮಂಜುಳಾ. ಅಪ್ಪ ಬರುವ ಹೊತ್ತಾಯಿತು, ಅಡಿಗೆ ಬೇಗ ಸಿದ್ಧಗೊಳಿಸು.